ನಾಡಪ್ರಭು ಕೆಂಪೇಗೌಡರು ಕಟ್ಟದಂತಹ ಹೆಮ್ಮೆಯ ನಗರ ಅಂದರೆ ಅದು ನಮ್ಮ ಬೆಂಗಳೂರು. ನಮ್ಮ ಬೆಂಗಳೂರು ಬೃಹತ್ ಬೆಂಗಳೂರಾಗಿ ಬೆಳೆದು ನಿಂತಿದೆ. ಹೀಗಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಜನರ ಆಗು ಹೋಗುಗಳನ್ನು ಕೇಳೋದಕ್ಕೆ ಮುಂದಾಗಿದೆ. ಆದರೆ ಸಂವಿಧಾನದಲ್ಲಿ 73ನೇ ತಿದ್ದುಪಡಿಯನ್ನು ತಂದು ಸ್ಥಳೀಯ ಸಂಸ್ಥೆಗಳನ್ನು ಬಲಪಡಿಸ್ತೀವಿ ಅಂತ ಹೇಳಿ ಅವಕಾಶ ನೀಡಿದೆ. BBMPಯಲ್ಲಿ ಇದಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ. ಕಾರಣ ಏನು ಅಂತ ನೋಡೋದಾದ್ರೆ, ಕಳೆದ 4 ವರ್ಷಗಳಿಂದ BBMPಗೆ ಎಲೆಕ್ಷನ್ನೇ ನಡೆದಿಲ್ಲ. ಸ್ಥಳೀಯ ಜನರು ಯಾವ ರೀತಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೋಬೇಕು ಅನ್ನುವಂತಹ ದಾರಿಯೇ ಇಲ್ಲದಂತಾಗಿದೆ. 1.4 ಕೋಟಿ ಜನರನ್ನ ಹೊಂದಿರುವಂತಹ ಬೃಹತ್ ಬೆಂಗಳೂರಿನಲ್ಲಿ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕೆ ಜನಪ್ರತಿನಿಧಿ ಇಲ್ಲ. ಮಳೆ ಸಮಸ್ಯೆ ಆದರೆ, ರಸ್ತೆ ಗುಂಡಿ ಸಮಸ್ಯೆ ಆದರೆ, ಚರಂಡಿ ಸಮಸ್ಯೆ ಆದರೆ, ವಿದ್ಯುತ್ ಸಮಸ್ಯೆ ಆದರೆ, ಆಟದ ಮೈದಾನದ ಸಮಸ್ಯೆ ಆದರೆ ಹೇಳ್ಕೊಳ್ಳೋದಕ್ಕೆ ಯಾರೂ ಗತಿ ಇಲ್ಲದಂತಾಗಿದೆ. ಸೊ ಇನ್ನು ಇದಕ್ಕೆ ನೀಡುತ್ತಿರುವಂತಹ ಕಾರಣವನ್ನು ಗಮನಿಸೋದಾದ್ರೆ, ಸರ್ಕಾರ ಮುಖ್ಯವಾಗಿ 2 ಕಾರಣಗಳನ್ನು ನೀಡುತ್ತಿದೆ. ಮೊದಲನೆಯ ಕಾರಣ ಅಂತ ಹೇಳಿದ್ರೆ ವಾರ್ಡ್ಗಳ ಮರು ವಿಂಗಡಣೆ. ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಪ್ರತ್ಯೇಕವಾದಂತಹ BBMP ಕಾಯ್ದೆ ತರ್ತೀವಿ ಅಂತ ಹೇಳೋದು. ಈ ಎರಡೂ ಸಹ ಆಗದೆ ಇರೋ ಪರಿಸ್ಥಿತಿಯಲ್ಲಿದೆ. ಕಾರಣ ಏನು ಅಂತ ಹೇಳಿದ್ರೆ, 198 ವಾರ್ಡ್ಗಳಿಂದ 243 ಮಾಡಿದ್ರು. 243 ಸರಿ ಇಲ್ಲ ಅಂತ ಹೇಳಿ 225 ತಗೊಂಬಂದ್ರು. ಇನ್ನೂ ಇದಕ್ಕೆ ಅಧಿಕೃತವಾದಂತಹ ಮುದ್ರೆ ಬಿದ್ದಿಲ್ಲ. ಹೀಗೆ ನೀವು ನೋಡ್ಕೊಂಡು ಹೋಗ್ತಾ ಇದ್ರೆ BBMP ಎಲೆಕ್ಷನ್ ಮುಂದೆ ಹೋಗ್ತಿದೆಯೋ ಹೊರತು ಯಾವುದೇ ಕಾರಣಕ್ಕೂ ನಡೀತಾ ಇಲ್ಲ. ಇದರಲ್ಲಿ ಒಂದು ಪಾಯಿಂಟನ್ನು ಗಮನಿಸಬೇಕಾಗುತ್ತೆ. ಎಲ್ಲರೂ ಆರೋಪ ಮಾಡೋದು BBMP ಎಲೆಕ್ಷನ್ ನಡೆಯೋದು ಸ್ಥಳೀಯ ಯಾವ ಶಾಸಕರಿಗೂ ಇಷ್ಟ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅನುದಾನಗಳ ಹಂಚಿಕೆ ಇರಬಹುದು, ಇನ್ನು ಯಾವುದೇ ಕಾಮಗಾರಿಗಳಲ್ಲಿ ತಮ್ಮದೇ ಪಾರುಪತ್ಯವನ್ನು ಸಾಧಿಸೋದಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಆರೋಪ ಇದೆ. ಇದೆಲ್ಲ ಎಷ್ಟರ ಮಟ್ಟಕ್ಕೆ ಸತ್ಯ? ಇನ್ನು BBMP ಎಲೆಕ್ಷನ್ ಮುಂದೂಡೋದ್ರಲ್ಲಿ ಯಾವ ರೀತಿ ಹಿಡನ್ ಅಜೆಂಡಾ ಇದೆ, ಕಾಣದ ಕೈಗಳ ಕೆಲಸ ಹೇಗಾಗ್ತಿದೆ ಅನ್ನೋದನ್ನ ಮುಂದಿನ ಎಪಿಸೋಡಲ್ಲಿ ನೋಡೋಣ.